ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಿಲ್ಲ ಅಂತ ಕೈ ನಾಯಕರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಮುಖ್ಯಮಂತ್ರಿ ಬದಲಾಗೋದಾದರೆ ನಮಗೆ ಸುಳಿವು ಸಿಗುತ್ತಿತ್ತು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಮತ್ತೊಂದು ಕಡೆ ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಸಿಎಂ ಬದಲಾಗುವಂತಹ ಸ್ಥಿತಿ ಸನ್ನಿವೇಶ ಇಲ್ಲ ಅಂತ ಪರಮೇಶ್ವರ್. ಆದರೆ ಹೇಳಿಕೆ ಕೊಡ್ತಾರೆ, ಡೆಲ್ಲಿಗೆ ಹೋಗಿ ಬರ್ತಾರೆ, ಈ ಥರ ಹೇಳಿಕೆ ಕೊಡ್ತಾರೆ. ಒಂದು ವೇಳೆ ಖಾಲಿ ಆದರೆ ನಾನು ಆಕಾಂಕ್ಷಿ ಅಂತಾರೆ. ಎಲ್ರಿಗೂ ಆಸೆ ಇದೆ, ಯಾರಿಗಿರಲ್ಲ ಮುಖ್ಯಮಂತ್ರಿ ಆಗಬೇಕು ಅಂತ. ಸಿಎಂ ಅವರು ಇಲ್ಲಿ ಮಾತ್ರ ಚರ್ಚೆ ಆಗ್ತಾ ಇರೋದು, CLP ನಲ್ಲಿ ಚರ್ಚೆ ಆಗುತ್ತೆ. ಆಯ್ತು, ಏನ್ ಹೇಳ್ರಿ ಇಲ್ಲ ನೋ ಐ ಬೆಗ್ ಟು ಡಿಫರ್. ಆಯ್ತು, ಏನ್ ಹೇಳಿದ್ರು ಹೇಳ್ರಿ. ನಾನು ಹೇಳ, ಅವ್ರೇನ್ ಹೇಳಿದ್ರು? ಒಂದ್ ನಿಮಿಷ ಅವ್ರೇನ್ ಹೇಳಿದ್ರು? MP ಪಾಟೀಲ್ ಸರ್, ನಾವೇನು ಸಿಎಂ ಬದಲಾವಣೆ ಮಾಡಲ್ಲ, ಅವರೇ ಬದಲಾವಣೆ ಮಾಡ್ತಾರೆ, ಯಾವ್ಯಾವ್ದ್ರಲ್ಲಿ ಹೊಡೆದಾಡ್ಕೊಂಡು ಇಳಿಸ್ತಾರೆ ನೋಡೋಣ ಅಂತ ಹೇಳ್ತಿದ್ದಾರೆ. ಇಲ್ಲ, ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಹಾಕಬೇಕು, ಅವ್ರದ್ದು ನೋಡ್ಕೊಳ್ಳಿ ಸಾಕು. ಅವರಲ್ಲಿರೋ ಡಿಫ್ರೆನ್ಸ್ಗಳು, ಅವರಲ್ಲಿರೋ ಜಗಳಗಳು ಅದನ್ನು ಸರಿ ಮಾಡಿಕೊಂಡ್ರೆ ಸಾಕು. ನಮ್ಮ ಪಕ್ಷದ ನಾವು ನೋಡ್ಕೊಳ್ತೀವಿ. ನಾನು ಹೋಗಿದ್ದು ಸಕಲೇಶ್ವರಕ್ಕೆ ಹೋಗಬೇಕು, ಜೊತೆಯಲ್ಲೇ ಹೋಗೋಣ ಅಂತೇಳಿ ಮಾತಾಡ್ಕೊಂಡ್ವಿ. ಅವ್ರೇನಂದ್ರು, ನಮ್ಮನೆಗೆ ತಿಂಡಿಗೆ ಬಂದುಬಿಡಿ, ಜೊತೆಯಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂದರು. ತಿಂಡಿ ತಿನ್ನುವಾಗ CM ಮನೆಯಿಂದ ಇನ್ನು ಸಚಿವ ಬೋಸರಾಜು ಅವರ ಸರದಿ, ಅವರು ಕೂಡ ಏನು ಹೇಳ್ತಾರೆ, ಸಿದ್ದರಾಮಯ್ಯನವರ ನಾಯಕತ್ವವನ್ನು ಅಲ್ಲಾಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಇಡೀ ಶಾಸಕಾಂಗ ಪಕ್ಷ, ಹೈಕಮಾಂಡ್ ಎಲ್ಲರೂ ಕೂಡ ಮುಖ್ಯಮಂತ್ರಿಯ ಪರ ಇದ್ದೀವಿ. ಇಲಾಖೆಗೆ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಅಂತ ಡೆಲ್ಲಿಗೆ ಹೋಗ್ತಿರ್ತಾರ್ರಿ ಎಲ್ಲರೂ. ಸಚಿವರು ಸಮಯ ನಿಗದಿ ಮಾಡಿಕೊಂಡು ಡೆಲ್ಲಿಗೆ ಹೋಗ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ರು, ಮುಂದಿನ ವಾರ ನಾನು ಹೋಗ್ತೀನಿ ಅಂತ BJP ಅವರು ಜನರನ್ನ ಡೈವರ್ಟ್ ಮಾಡ್ತಿದ್ದಾರೆ ಅಂತ BJP ಅವರ ಮೇಲೆ ಬೋಸರಾಜು ಅವರು ಎತ್ತಾಕಿದ್ದಾರೆ. ಎಲ್ಲರೂ ಪಾರ್ಟಿ ಕಾರ್ಯಕರ್ತರು, ನಾಯಕತ್ವ, ಶಾಸಕಾಂಗ ಪಕ್ಷ, ಹೈಕಮಾಂಡ್ ಎಲ್ಲ ಸಿದ್ದರಾಮಯ್ಯನವ್ರ ಪರವಾಗಿದೆ. ಯಾವುದೇ ಅದು ಇವೆಲ್ಲ ಸೃಷ್ಟಿ ಮಾಡ್ತಕ್ಕಂಥದ್ದು BJP ಅವರು. ದಿನ ಒಂದು ಮಾತಾಡೋದು, ಸುಳ್ಳು ಹೇಳೋದು, ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಜೋಶಿಯವರು, ಜಗದೀಶ್ ಶೆಟ್ಟರು, ಅಶೋಕ್ ಅವರು ಮಾಡ್ತಿರ್ತಾರೆ. ಅದು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಯಾವುದೇ ಅಂಥ ಪ್ರಸಂಗನೂ ಇಲ್ಲ. ಎಲ್ಲ ಒಂದಾಗಿ ನಿಂತಿದೆ. ಇಡೀ ಉತ್ತಮವಾದಂಥ ಆಡಳಿತ ಕೊಡ್ತಾ ಇದೆ. 135 ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಯಾವುದೇ ಆ ರೀತಿಯಾದಂಥ ಸಂದರ್ಭ ಉದ್ಭವಿಸಿದೆ.